ಹೆಲೋ ಫ್ರೆಂಡ್ಸ್, ಈಗ ನಾವು ನೇಮ್ ರೇಂಜ್ ವಿತ್ ಫಾರ್ಮುಲಾಸ್ ಬಗ್ಗೆ ತಿಳಿಯೋಣ. ನೇಮ್ ರೇಂಜ್ ವಿತ್ ಫಾರ್ಮುಲಾಸ್ ಅಂದರೆ ನೇಮ್ ರೇಂಜ್ನ ಯೂಸ್ ಮಾಡಿಕೊಂಡು ಫಾರ್ಮುಲಾಸಲ್ಲಿ ಯಾವ ಥರ ಇಂಪ್ಲಿಮೆಂಟ್ ಮಾಡೋದು ಅಂತ ನೋಡೋಣ. ಈಗ ಫಸ್ಟಿಗೆ ನಾವು ನೇಮ್ ರೇಂಜ್ನ ಯಾವ ಥರ ಡಿಫೈನ್ ಮಾಡಬೇಕು ಅಂದರೆ, ನನಗೀಗ ಇದಿಷ್ಟು ಡೇಟ್ ಅಂತೇಳಿ ಡಿಫೈನ್ ಮಾಡಬೇಕು, ಇದಿಷ್ಟು ವೀಕ್ ಅಂತೇಳಿ ಡಿಫೈನ್ ಮಾಡಬೇಕು, ಮತ್ತು ಇದಿಷ್ಟು ಸೇಲ್ಸ್ ಕೌಂಟ್ ಅಂತೇಳಿ ಡಿಫೈನ್ ಮಾಡಬೇಕು. ಈಗ ಇದನ್ನು ಒಟ್ಟಿಗೆ ಯಾವ ಥರ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಇದಿಷ್ಟು ಸೆಲೆಕ್ಟ್ ಮಾಡಿ ಫಾರ್ಮುಲಾ ಬಾರಲ್ಲಿ ಹೋಗಿ ಕ್ರಿಯೇಟ್ ಫ್ರಮ್ ಸೆಲೆಕ್ಷನ್ ಅಂತ ತೋರಿಸ್ತಾರೆ. ಕ್ರಿಯೇಟ್ ಫ್ರಮ್ ಸೆಲೆಕ್ಷನ್ ಪ್ರೆಸ್ ಮಾಡಿದ್ರೆ ನನಗೆ ಫ್ರಮ್ ದಿ ಟಾಪ್ ರೋ ಮತ್ತು ಫ್ರಮ್ ದಿ ಲೆಫ್ಟ್ ಕಾಲಮ್ ಅಂತ ಕೇಳ್ತಾ ಇದೆ. ನನಗೆ ಟಾಪ್ ರೋನ ನನಗೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಟಾಪ್ ರೋ ಅಂದರೆ ಇದು ಹೆಡರ್ ಆಗಿ ಕನ್ಸಿಡರ್ ಆಗುತ್ತೆ. ನೆಕ್ಸ್ಟ್ ಅದರ ಕೆಳಗಡೆ ಎಂಟ್ರೀಸ್ ವಸ್ತುನು ಅದರ ಲಿಸ್ಟ್ ಆಗಿ ಕನ್ಸಿಡರ್ ಆಗುತ್ತೆ. ನಾನು ಓಕೆ ಪ್ರೆಸ್ ಮಾಡಿದ್ರೆ ನನಗೆ ಈಗ 3 ನೇಮ್ ಅನ್ನೋದು ನನಗೆ ಡಿಫೈನ್ ಆಗಿದೆ. ಒಂದು ಡೇಟ್, ಇನ್ನೊಂದು ಸೇಲ್ಸ್ ಕೌಂಟ್, ಇನ್ನೊಂದು ವೀಕ್. ಈಗ ಫಸ್ಟಿಗೆ ನಾವು ಸಮ್ ಬಗ್ಗೆ ಯಾವ ಥರ ತಿಳಿಯೋಣ. ಈಕ್ವಲ್ಸ್ ಸಮ್ ಫಾರ್ಮುಲಾ ಯೂಸ್ ಮಾಡಿ ನೇಮ್ ಡಿಫೈನ್ ಮಾಡಿರ್ತೀವಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಯಾವ ಥರ ಮಾಡೋದಂತ ನೋಡೋಣ. ಈಕ್ವಲ್ಸ್ ಸಮ್ ಆಫ್, ಈಗ ನಾವು ಇದಕ್ಕೆ ಸೇಲ್ಸ್ ಕೌಂಟ್ ಅಂತ ಹೆಸರು ಕೊಟ್ಟಿದ್ದೀವಲ್ಲ, ಸೇಲ್ಸ್ ಕೌಂಟ್ ಅಂತೇಳಿ ಟೈಪ್ ಮಾಡಿದ್ರೆ ನನಗೆ ಎಂಟರ್ ಕೊಟ್ಟರೆ ನನಗೆ ಟೋಟಲ್ 540 ಅಂತ ವ್ಯಾಲ್ಯೂ ತೋರಿಸ್ತಿದೆ. ಇಲ್ಲಿ ನೋಡ್ತಿರ್ಬೋದು ನೀವು 540 ಅಂತ ನನಗೆ ಅಷ್ಟನ್ನು ಸೆಲೆಕ್ಟ್ ಮಾಡಿದ್ರೆ ನನಗೆ ಡಾಟಾ ಕೆಳಗಡೆಯಲ್ಲಿ 540 ಅಂತ ನನಗೆ ವ್ಯಾಲ್ಯೂ ಅನ್ನೋದು ತೋರಿಸ್ತಾ ಇದೆ. ಇದೇ ನಮಗೆ ಅಡ್ವಾಂಟೇಜ್ ಅನ್ನೋದು. ನೇಮ್ನ ಡಿಫೈನ್ ಮಾಡಿಕೊಂಡು ಯಾವುದೇ ಒಂದು ಸೆಲ್ಲಲ್ಲಿ ಇದ್ರೂ, ಫಾರ್ ಎಕ್ಸಾಂಪಲ್ ನಾನು ಶೀಟ್ 6ಗೆ ಹೋಗ್ತೀನಿ. ಶೀಟ್ 6ಅಲ್ಲಿ ಈಕ್ವಲ್ ಸಮ್ ಆಫ್ ನನಗೆ ಸೇಲ್ಸ್ ಕೌಂಟ್ ಅಂತೇಳಿ ಕೊಟ್ಟರೆ ನನಗೆ ವ್ಯಾಲ್ಯೂ ಅನ್ನೋದು ಇಲ್ಲೂ ಸಹ ಬರುತ್ತೆ. ಈ ಥರ ನನಗೆ ನೇಮ್ನ ಡಿಫೈನ್ ಮಾಡಿಕೊಂಡು ಬೇರೆ ಶೀಟ್ಸಲ್ಲಿ ಇದ್ರೂ ನಾವು ನೇಮ್ನ ಡಿಫೈನ್ ಮಾಡಿರೋದ್ರಿಂದ ನಾವು ಯಾವ ಥರ ಬೇಕಿದ್ರು ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೆಕ್ಸ್ಟು ಮಿನಿಮಮ್ ಈಕ್ವಲ್ಸ್ ಮಿನ್ ಆಫ್ ಸೇಲ್ಸ್ ಕೌಂಟ್. ನೋಡ್ರಿ, ಈಗ ಮಿನಿಮಮ್ ಬಂದ್ಬಿಟ್ಟು 20 ಇದೆ. ನಾನು ಡಿಫೈನ್ ಮಾಡಿರೋದ್ರಲ್ಲಿ ಮಿನಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು 20. ನೆಕ್ಸ್ಟು ಮ್ಯಾಕ್ಸಿಮಮ್, ಈಗ ನೀವು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಬಂದ್ಬಿಟ್ಟು 100 ಅಲ್ವಾ, ಈಕ್ವಲ್ಸ್ ಮ್ಯಾಕ್ಸ್ ಆಫ್ ಸೇಲ್ಸ್ ಕೌಂಟ್. ನಾನು ಫುಲ್ ಟೈಪ್ ಮಾಡೋದು ಬೇಕಾಗಿಲ್ಲ, ನನಗೆ ಕೆಳಗಡೆ ಇಲ್ಲಿ ಸಜೆಷನ್ ತೋರಿಸ್ತಾ ಇದಲ್ಲ, ಇದಕ್ಕೆ ಟ್ಯಾಬ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನನಗೆ ಸೆಲೆಕ್ಷನ್ ಅನ್ನೋದು ತೋರಿಸ್ತಾ ಇದೆ. ಇಲ್ಲವಾಗಲೇ ನನಗೆ ಎಂಟರ್ ಪ್ರೆಸ್ ಮಾಡಿದ್ರೆ ನನಗೆ ಮ್ಯಾಕ್ಸಿಮಮ್ ಅನ್ನೋದು ಬಂದ್ಬಿಟ್ಟು 100 ಅನ್ನೋ ವ್ಯಾಲ್ಯೂ ಇದೆ ಇಷ್ಟ ರೇಂಜಲ್ಲಿ. ನೆಕ್ಸ್ಟು ಆವ್ರೇಜ್ ಈಕ್ವಲ್ಸ್ ಆವ್ರೇಜ್ ಆಫ್ ಸೇಲ್ಸ್ ಕೌಂಟ್. ನೋಡ್ರಿ, ಇದ್ರಷ್ಟು ಆವ್ರೇಜ್ ಬಂದ್ಬಿಟ್ಟು 540 ಇದೆ. 540 ಸಮ್ ಇದೆ, ಅದ್ರದ್ದು ಆವ್ರೇಜ್ ಬಂದ್ಬಿಟ್ಟು 60 ಇದೆ. ನನಗೆ ಆವ್ರೇಜ್ ಅನ್ನೋದು 60 ಅನ್ನೋದು ಬಂದಿದೆ. ನೆಕ್ಸ್ಟು ಸ್ಮಾಲ್ ಮತ್ತು ಲಾರ್ಜ್ ಬಂದ್ಬಿಟ್ಟು ಭಾಳ ರೇರ್ ಕೇಸಸಲ್ಲಿ ಯೂಸ್ ಮಾಡ್ತಿರ್ತೀವಿ. ಸ್ಮಾಲ್ ಬಂದ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಲಿಸ್ಟಲ್ಲಿ, ಈಗ ಇದರಲ್ಲಾದರೆ ನೀವು ಭಾಳ ಬೆಳವಣಿಗೆಯಲ್ಲಿದೆ ಅಮೌಂಟ್ಸ್ ಅನ್ನೋದು ಆಗಿರೋದ್ರಿಂದ ನಾವು ಯಾವುದನ್ನ ಸೆಕೆಂಡ್ ಲಾರ್ಜೆಸ್ಟ್ ಅಥವಾ ಸೆಕೆಂಡ್ ಸ್ಮಾಲೆಸ್ಟ್ ಅಥವಾ ಥರ್ಡ್ ಸ್ಮಾಲೆಸ್ಟ್ ಅನ್ನೋದನ್ನ ಈಸಿಯಾಗಿ ಕಂಡುಹಿಡಿಬೋದು. ಆದರೆ ಜಾಸ್ತಿ ನಂಬರ್ ಆಫ್ ಡೇಟಾ ಇದ್ದಾಗ ನೀವು ನಾರ್ಮಲ್ ಆಗಿ ಕಂಡುಹಿಡಿಯೋಕ್ಕಾಗಲ್ವಲ್ಲ, ಫೈಂಡ್ ಔಟ್ ಮಾಡೋದಕ್ಕೆ ಈಸಿ ಆಗೋದಕ್ಕೆ ಸ್ಮಾಲ್ ಅನ್ನೋದನ್ನ ಯೂಸ್ ಮಾಡ್ಬೋದು. ಈಕ್ವಲ್ ಸ್ಮಾಲ್ ಆಫ್ ಸೇಲ್ಸ್ ಕೌಂಟ್ ಕೊಟ್ಟರೆ ನನಗೆ ನನಗೆ ಎಷ್ಟನೇ ಸ್ಮಾಲೆಸ್ಟ್ ವ್ಯಾಲ್ಯೂ ಬೇಕು ಅಂತ ಕೇಳ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು 4th ಸ್ಮಾಲೆಸ್ಟ್ ವ್ಯಾಲ್ಯೂ ಕೇಳ್ತಾ ಇದ್ದೀನಿ. 4th ಸ್ಮಾಲೆಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ನೋಡ್ರಿ, ಫಸ್ಟ್ ಸೆಕೆಂಡ್ ಥರ್ಡ್ 4th 50 ಇದೆ. ನನಗೆ 50 ಬಂದ್ಬಿಟ್ಟು ನನಗೆ 4th ಸ್ಮಾಲೆಸ್ಟ್ ವ್ಯಾಲ್ಯೂ. ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಲಾರ್ಜೆಸ್ಟ್ ವ್ಯಾಲ್ಯೂ ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ಬಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ 90 ಅಲ್ವಾ, ಈಕ್ವಲ್ಸ್ ಲಾರ್ಜ್ ಆಫ್ ಸೇಲ್ಸ್ ಕೌಂಟ್ 2 ಕೊಡ್ತೀನಿ. ನನಗೆ ನೋಡ್ರಿ 90 ಅನ್ನೋದು ಸೆಕೆಂಡ್ ಲಾರ್ಜೆಸ್ಟ್ ವ್ಯಾಲ್ಯೂ ಬಂತು. ನೆಕ್ಸ್ಟ್ ಕೌಂಟ್ ಬಂದ್ಬಿಟ್ಟು ಕೌಂಟ್ ಫಾರ್ಮುಲಾ ಬಂದ್ಬಿಟ್ಟು ನಮಗೆ ಎಷ್ಟು ನಂಬರ್ ಆಫ್ ಸೆಲ್ಸ್ ಫಿಲ್ ಆಗಿದೆ ಅಂತೇಳಿ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕೌಂಟ್ಗೆ ಮತ್ತು ಕೌಂಟ್ ಎಗೆ ಡಿಫರೆನ್ಸ್ ಬಂದ್ಬಿಟ್ಟು ಕೌಂಟ್ ಬಂದ್ಬಿಟ್ಟು ಓನ್ಲಿ ನಂಬರ್ಸಿಗೆ ಮಾತ್ರನೇ ನಮಗೆ ವ್ಯಾಲ್ಯೂ ಅನ್ನೋದು ತೋರಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಕ್ವಲ್ಸ್ ಕೌಂಟ್ ಆಫ್, ನನಗೆ ಈಗ ಸೇಲ್ಸ್ ಕೌಂಟಿಗೆ ಚೆಕ್ ಮಾಡ್ತೀನಿ. ಫಸ್ಟು ನನಗೆ ಈಗ 9 ನಂಬರ್ ಆಫ್ ಸೆಲ್ಸ್ಗೆ ಫಿಲ್ ಆಗಿದೆ, ಹೌದಲ್ವಾ.
ಸೇಲ್ಸ್ ಕೌಂಟಲ್ಲಿ ನೋಡ್ರಿ ಕೌಂಟ್ ಬಂದ್ಬಿಟ್ಟು 9 ಇದೆ. ನೆಕ್ಸ್ಟ್ ನೋಡ್ರಿ, ಈಗ ನಾನು ನೆಕ್ಸೆಲಲ್ಲಿ ವೀಕಿಗೆ ನಾನು ಕೌಂಟ್ ಅನ್ನೋ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನನಗೆ ವ್ಯಾಲ್ಯೂ ಅನ್ನೋದು 0 ತೋರಿಸುತ್ತೆ. ಈಕ್ವಲ್ಸ್ ಕೌಂಟ್ ಆಫ್ ವೀಕ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಕೊಡ್ತೀನಿ, ಇಂಟರ್ ಕೊಟ್ಟರೆ ನನಗೆ 0ನ ತೋರಿಸ್ತದೆ. ಯಾಕೆ ಅಂದರೆ ನನಗೆ ಕೌಂಟ್ ಬಂದ್ಬಿಟ್ಟು ಓನ್ಲಿ ನಂಬರ್ಸಿಗೆ ಮಾತ್ರನೇ ನನಗೆ ಕೌಂಟ್ ಫೀಲ್ಡ್ ಕೌಂಟ್ಸ್ ಮಾತ್ರ ತೋರಿಸುತ್ತೆ. ಆದರೆ ಕೌಂಟ್ಗೆ ಆ ಥರ ಅಲ್ಲ, ಈಚ್ ಆ್ಯಂಡ್ ಎವ್ರಿ ಸೆಲ್ಸಲ್ಲಿ ಡಾಟಾ ಫಿಲ್ ಆಗಿದ್ರೆ, ಕ್ಯಾರೆಕ್ಟರ್ ಟೆಕ್ಸ್ಟ್ ಅನ್ನೋದು ಫಿಲ್ ಆಗಿದ್ರೆ ನನಗೆ ಕೌಂಟ್ ಅನ್ನೋದು ತೋರಿಸುತ್ತೆ. ಈಗ ನೋಡ್ರಿ, ಈಕ್ವಲ್ಸ್ ಕೌಂಟ್ ಎ ಆಫ್ ವೀಕ್ನ ಸೆಲೆಕ್ಟ್ ಮಾಡಿದ್ರೆ ನನಗೆ ನೋಡ್ರಿ ನನಗೆ 9 ಅನ್ನ ತೋರಿಸ್ತಾ ಇದೆ. ನೆಕ್ಸ್ಟ್ ನಮಗೆ ಕೌಂಟ್ ಬ್ಲ್ಯಾಂಕ್ ಅನ್ನೋದು, ಕೌಂಟ್ ಬ್ಲ್ಯಾಂಕ್ ಫಾರ್ಮುಲಾ ಬಂದ್ಬಿಟ್ಟು ನಮಗೆ ಸೆಲೆಕ್ಟ್ ಮಾಡಿರೋ ಸೆಲ್ಸ್ ಅಲ್ಲಿ ಎಷ್ಟು ಬ್ಲ್ಯಾಂಕ್ ಎಂಟ್ರೀಸ್ ಅಂದ್ರೆ ಬ್ಲ್ಯಾಂಕ್ ಸೆಲ್ಸ್ ಎಷ್ಟಿದೆ ಅಂತೇಳಿ ಕೌಂಟ್ ಕೊಡುತ್ತೆ. ಅದನ್ನ ಯಾವ ತರ ಚೆಕ್ ಮಾಡೋದು, ಈಕ್ವಲ್ಸ್ ಕೌಂಟ್ ಬ್ಲ್ಯಾಂಕ್ ಆಫ್, ಈಗ ಫಾರ್ ಎಕ್ಸಾಂಪಲ್ ನಾನು ವೀಕ್ ನ ತಗೊಂತಾ ಇದ್ದೀನಿ, ನನಗೆ ನೋಡ್ರಿ 0ನ ತೋರಿಸ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಇದರಲ್ಲಿ ಯಾವ್ದಾನ ಒಂದು ಡಿಲೀಟ್ ಮಾಡಿದ್ರೆ ನನಗೆ ಕೌಂಟ್ಸ್ ಅನ್ನೋದು ಕೌಂಟು ಚೇಂಜ್ ಆಗ್ತಾ ಇದೆ, ಕೌಂಟ್ ಎ ಚೇಂಜ್ ಆಗ್ತಾ ಇದೆ, ಮತ್ತೆ ನನಗೆ ಕೌಂಟ್ ಬ್ಲ್ಯಾಂಕ್ ಅನ್ನೋದು ಚೇಂಜ್ ಆಗ್ತಾ ಇದೆ. ನೆಕ್ಸ್ಟ್ ಇದೇ ತರ ನಾನೊಂದು ಸೇಲ್ಸ್ ರಿಪೋರ್ಟ್ ಅನ್ನೋದು ಡಮ್ಮಿ ಡೇಟಾ ನಾನು ತಗೊಂಡಿದ್ದೀನಿ. ಇದನ್ನ ಫಾರ್ ಎಕ್ಸಾಂಪಲ್ ಸೆಲೆಕ್ಟ್ ಮಾಡಿಕೊಂಡು ನಾನು ಹೊಸದಾಗಿ ನೇಮ್ ಡಿಫೈನ್ ಮಾಡ್ತೀನಿ. ಕ್ರಿಯೇಟ್ ಫ್ರಮ್ ಸೆಲೆಕ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಟಾಪ್ ರೋಡ್ನ ಸೆಲೆಕ್ಟ್ ಮಾಡ್ಕೊತೀನಿ, ಓಕೆ ಪ್ರೆಸ್ ಮಾಡಿದ್ರೆ ಅದೇ ಥರನೇ ಈಗ ನಾವು ಮುಂಚೆ ಯಾವ ಥರ ನೇಮ್ನ ಡಿಫೈನ್ ಮಾಡ್ಕೊಂಡು ಅದೇ ಥರ ಡಿಫೈನ್ ಮಾಡಿ ಈಕ್ವಲ್ಸ್ ಈಗ ಈ ಇಯರ್ದು ದಿಸ್ ಇಯರ್ದು ಅಷ್ಟು ನನಗೆ ರಿಪೋರ್ಟ್ ಅನ್ನೋದು ಬೇಕು, ಸಮ್ ಬೇಕು, ಈಕ್ವಲ್ಸ್ ಸಮ್ ಆಫ್ ದಿಸ್ ಇಯರ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಎಂಟರ್ ಕೊಟ್ಟರೆ ನನಗೆ ಇದ್ರ ಟೋಟಲ್ ಬಂತು. ನೆಕ್ಸ್ಟ್ ಅದೇ ಥರ ಈಕ್ವಲ್ಸ್ ಸಮ್ ಆಫ್ ಲಾಸ್ಟ್ ಇಯರ್ನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಅದೇ ಥರ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ಥರ ಸಬ್ಟ್ರಾಕ್ಟ್ ಮಾಡೋದು, ವೇರಿಯನ್ಸ್ ಯಾವ ಥರ ಅಂತೇಳಿ ಚೆಕ್ ಮಾಡೋಣ. ಈಕ್ವಲ್ಸ್ ಲಾಸ್ಟ್ ಇಯರ್ ಮೈನಸ್ ದಿಸ್ ಇಯರ್, ಈ ಥರನೂ ಹಾಕ್ಬೋದು. ಅಥವಾ ಈಕ್ವಲ್ಸ್ ಲಾಸ್ಟ್ ಇಯರ್ ಮೈನಸ್ ದಿಸ್ ಇಯರ್. ನನಗೆ ಈ ಥರ ನನಗೆ ವೇರಿಯನ್ಸ್ ಅನ್ನೋದು 354 ಅನ್ನೋದು ಪ್ರತಿ ಮಂತಲ್ಲೂ ಬರೋ ಹಂಗೆ ನಾನು ಚೇಂಜಸ್ ಅನ್ನೋದು ತೋರಿಸ್ತಾ ಇದೆ ನನಗೆ ಫಾರ್ಮುಲಲ್ಲಿ. ಈ ಥರ ನಾವು ಯೂಸ್ ಮಾಡ್ಕೊಬೋದು ಈಸಿಯಾಗಿ ನೇಮ್ನ ಡಿಫೈನ್ ಮಾಡಿ.